ಆತ್ಮವಿಚಾರ 37 ಶುದ್ಧ ಚೈತನ್ಯವೇ ನೀವು ಧ್ಯಾನಾತ್ಮಕ ಮಾರ್ಗದರ್ಶನ ಸೆಲ್ಫ್ ಇನ್ಕ್ವೈರಿ 37 ಯು ಆರ್ ಪ್ಯೂರ್ ಕಾನ್ಷಿಯಸ್ನೆಸ್ ಎ ಕಾಂಟೆಂಪ್ಲೇಟಿವ್ ಗೈಡ್ ಟು ಸೆಲ್ಫ್ ರಿಯಲೈಸೇಷನ್ बुद्धं शरणं गच्छामि धर्मं शरणं गच्छामि संघं शरणं गच्छामि। ಉಸಿರನ್ನು ಏಕಾಗ್ರತೆಯಿಂದ ಗಮನಿಸಿ. ಉಸಿರಾಟ ನಿಮ್ಮ ನೇರ ಅನುಭವವಾಗಿದ್ದು ಅದರ ಚಲನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ನೀವು ಅದರಂತೆ ಚಲಿಸುವವರಲ್ಲ, ನೀವು ನಿಶ್ಚಲ. ಉಸಿರಾಟದ ಚಲನೆಯನ್ನು ಗಮನಿಸಿದಾಗ ಈ ಸತ್ಯ ನಿಮ್ಮ ನೇರ ಅನುಭವಕ್ಕೆ ಬರುತ್ತದೆ. ನಿಮ್ಮ ನಿಶ್ಚಲ ಸ್ವಭಾವವನ್ನು ಅನುಭವಿಸುತ್ತಾ ನೀವು ಉಸಿರಾಟದಂತೆ ಬರುವವರೂ ಅಲ್ಲ, ಅಂದರೆ ಹುಟ್ಟುವವರೂ ಅಲ್ಲ, ಹೋಗುವವರೂ ಅಲ್ಲ, ಅಂದರೆ ಸಾಯುವವರೂ ಅಲ್ಲವೆಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಅಜ, ಅಮರ. ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ಬ್ರೆತ್. ದಿ ಬ್ರೆತ್ ಈಸ್ ಯುವರ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಇಟ್ಸ್ ಮೂವ್ಮೆಂಟ್. You are not moving like it. You are still, silent. This truth becomes your direct experience as you observe the movement of breath. Experiencing your still nature, understand that you are also not the one who comes like the breath, meaning you are not born, nor the one who goes like the breath, meaning you do not die. You are unborn and immortal. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ and feel that you do not move like the breath. ನಾನು ನಿಶ್ಚಲ. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. I am still. ಈಗ ತೋರುವ ದೇಹವನ್ನು ಗಮನಿಸುತ್ತಾ ಮಣ್ಣಿನಿಂದ ಹುಟ್ಟಿ ಮಣ್ಣಿನಿಂದ ಬೆಳೆದು ಮಣ್ಣಾಗಿ ಹೋಗುವ ದೇಹ ನೀವಲ್ಲ. ಪ್ರಕೃತಿಯ ಸ್ವತ್ತಾದ ಇದು ನಿಮ್ಮದಲ್ಲ. ಅನಾತ್ಮವಾದ ಇದರೊಳಗೆ ನೀವಿರುವುದು ಸಾಧ್ಯವಿಲ್ಲವೆಂಬ ಸತ್ಯವನ್ನು ಅನುಭವಿಸುತ್ತಾ ತೋರುವ ದೇಹವನ್ನು
ಮೇಲಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ಕ್ರಮಬದ್ಧವಾಗಿ ಗಮನಿಸಿ. ತೋರುವ ಅನಿತ್ಯವಾದ, ಕ್ಷಣಿಕವಾದ, ಅನಾತ್ಮವಾದ ದೇಹವನ್ನು, ಅದಕ್ಕೆ ಸಾಕ್ಷಿಯಾದ ನೀವು ಮೀರಿ ಇದ್ದೀರಿ ಎಂಬ ಸತ್ಯವನ್ನು ಅನುಭವಿಸುತ್ತಾ ಗಮನಿಸಿ. Now, observing the physical body, understanding that you are not this body which is born from the earth, grows from the earth and returns to the earth. Thus the body, being the property of nature, does not belong to you. And experiencing the truth that being Atma, it is impossible for you to reside within this non-self, Anatma. Systematically observe the visible body from top to bottom and from bottom to top. Observe the impermanent, momentary, non-self body while experiencing the truth that you, the witness to it, exist beyond it. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ತೋರುವ ದೇಹ ನಾನಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೀ, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ದೇಹ ನನ್ನದಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೈನ್, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ಅನಾತ್ಮವಾದ ದೇಹದೊಳಗೆ ಆತ್ಮನಾದ ನಾನಿಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ಅನಾತ್ಮ, ಅಂಡ್ ಬೀಯಿಂಗ್ ಆತ್ಮ ಐ ಆಮ್ ನಾಟ್ ಇನ್ ಇಟ್, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ, ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ದೇಹದ ಮೇಲೆ ಸ್ವಾಭಾವಿಕವಾಗಿ ತೋರಿಬರುವ ಸಂವೇದನೆಗಳನ್ನು ಗಮನಿಸಿ. ಅವುಗಳ ಮೇಲೆ ರಾಗವನ್ನು ಇಡದಂತೆ ಮತ್ತು ದ್ವೇಷವನ್ನು ಇಡದಂತೆ
ನಿರ್ಲಿಪ್ತರಾಗಿ ತಟಸ್ಥ ಭಾವದಿಂದ ಗಮನಿಸಿ. ಪ್ರತಿಯೊಂದು ಸಂವೇದನೆಯೂ ಮನದ ವಿಕಾರಗಳೊಡನೆ ಒಂದಲ್ಲ ಒಂದು ರೀತಿಯಲ್ಲಿ ಜೋಡಿಸಿಕೊಂಡಿದ್ದು, ಸಂವೇದನೆಗಳನ್ನು ನಿರ್ಲಿಪ್ತ ಭಾವದಿಂದ ಗಮನಿಸಿದಾಗ ನೀವು ನೇರವಾಗಿ ಮನಸ್ಸನ್ನೇ ಮತ್ತು ಮನದೊಳಗಿನ ಎಲ್ಲ ವಿಕಾರಗಳನ್ನೇ ಗಮನಿಸಿದಂತಾಗುತ್ತದೆ. ಗುರುತಿಸಿಕೊಂಡಾಗ ಒಂದಾಗುವಿರಿ, ಗಮನಿಸಿದಾಗ ಮೀರುವಿರಿ. ಹಾಗಾಗಿ ಸಂವೇದನೆಗಳಿಗೆ ಅವು ಹಿತಕರವಾಗಿರಲಿ ಅಥವಾ ಅಹಿತಕರವಾಗಿರಲಿ ಸ್ವಲ್ಪವೂ ಪ್ರತಿಕ್ರಿಯೆ ತೋರಿಸದಂತೆ ಸಮತ್ವದಿಂದ ಗಮನಿಸಿದಾಗ ನೀವು ಮನಸ್ಸನ್ನೇ ಮೀರಿದಂತಾಗಿ ಭವಬಂಧನ ಹರಿಯುತ್ತದೆ. ಹಾಗಾಗಿ ದೇಹ ಮತ್ತು ದೇಹದೊಡನೆ ಸಂವೇದನೆಗಳಿಗೆ ಹೆಚ್ಚಿನ ಗಮನವನ್ನು ಕೊಡುತ್ತಾ ನಿರ್ಲಿಪ್ತರಾಗಿ ಮೇಲಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ಗಮನಿಸಿ. Now observe the sensations that naturally arise on the body. Observe them neutrally, without craving and clinging or aversion and hatred. Each sensation is connected to mental defilements in some way. When you observe the sensations with detachment, you are directly observing the mind and all the defilements within it. When you identify, you become one with it. When you observe, you transcend it. Therefore, when you observe sensations with equanimity, whether they are pleasant or unpleasant, without reacting to them in any way, you transcend the mind itself, and the bonds of ignorance are broken. Therefore, observe the body and the sensations with total detachment from top to bottom and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me, they are not mine, and I am not in them. I am beyond all of them. I am beyond all of them. I am beyond all of them. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me, they are not mine, and I am not in them. I am beyond all of them. I am beyond all of them. I am beyond all of them. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. Neither the visible body is I am,
nor the sensations appearing on it. They are not me. They are not mine, and I am not in them. I am beyond all of them. I am beyond all of them. I am beyond all of them. ಈ ರೀತಿ ಗಮನಿಸುತ್ತಾ ದೇಹ ಮತ್ತು ಮನಸ್ಸು ನಾನಲ್ಲ, ಇವು ನನ್ನದಲ್ಲ ಎಂಬ ಸತ್ಯ ದೃಢವಾಗುತ್ತಾ ಹೋದಾಗ ನಿಮ್ಮೊಳಗೇ ಪ್ರಶ್ನಿಸಿಕೊಳ್ಳಿ, ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ನಾನು ಇದ್ದ ಹಾಗೇ ಇರುವ ಸದ್ವಸ್ತು ಎಂಬ ಉತ್ತರ ತಾನೇ ತಾನಾಗಿ ಹೊಳೆಯುತ್ತದೆ. ಈಗ ಅಂತರ್ಮುಖರಾಗಿ ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ ಎಂಬ ಸತ್ಯವನ್ನು ಕೈ ಬಿಡದಂತೆ ಎಚ್ಚರ ವಹಿಸುತ್ತಾ ಸದ್ಗುರು ರಮಣರ ಆತ್ಮವಿಚಾರವನ್ನು ಮನನ ಮಾಡಿಕೊಳ್ಳಿ. ನಿಧಿಧ್ಯಾಸನ ಆತ್ಮಾನುಭೂತಿ ತಾನೇ ತಾನಾಗಿ ಪ್ರಕಾಶಿಸುತ್ತದೆ. Observing in this way, when the truth that the body and the mind are not me, that they are not mine, becomes clearer and firm, question yourself, then who am I? Who am I? Who am I? The answer, I am that I am, still and silent. I am that I am, still and silent. I am that I am, still and silent, shines forth spontaneously. Now, while holding on to the truth that I exist as I am, still and silent, turn inward introspectively and be careful not to lose the sight of this truth. Holding on to this eternal truth of I am, contemplate the teachings of Sadguru Ramana's Atma Vichara. Nididhyasana, realization of the self, shines forth by itself. ನಾನಿರುವೆನು ಎಂಬ ಅರಿವಿನಲ್ಲೇ ಇನ್ನು ಮುಂದೆ ಸದಾ ಇರಿ. Hold on to the awareness of I am henceforth. ನಾನಿರುವೆನು, I am. ನಾನಿರುವೆನು, I am. ನಾನಿರುವೆನು, I am. अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ॐ शान्ति शान्ति शान्तिः। ನೀವು ಶುದ್ಧ ಪ್ರಜ್ಞೆಗಿಂತ ಚೈತನ್ಯಕ್ಕಿಂತ ಬೇರೇನೂ ಅಲ್ಲ. ಈ ಪ್ರಜ್ಞಾ ಚೈತನ್ಯವು ನಿಮ್ಮಲ್ಲಿ ಶುದ್ಧವಾದ ನಾನು ಎಂಬ ಭಾವನೆಯ ರೂಪದಲ್ಲಿ ವ್ಯಕ್ತವಾಗುತ್ತದೆ.
ನಿಮ್ಮ ಪ್ರಜ್ಞೆಯೊಳಗೆ ನಿಮ್ಮನ್ನು ನೀವು ಗುರುತಿಸಿಕೊಂಡು ನಿಮ್ಮ ಅರಿವನ್ನು ಸಂಪೂರ್ಣವಾಗಿ ನಿಮ್ಮ ಇರುವಿಕೆಯ ಮೇಲೆ ಕೇಂದ್ರೀಕರಿಸುವ ಮೂಲಕ ಈ ಸತ್ಯವನ್ನು ಧ್ಯಾನಿಸಿ. You are nothing but pure consciousness. This consciousness expresses itself in you as the pure I. Meditate on this truth by letting your sense of identity dissolve into it and by focusing your sense of self entirely on that consciousness. ನಾನು ಎಂಬ ಅರಿವಿನ ಮೇಲೆ ಪೂರ್ಣ ಗಮನವನ್ನಿಡಿ. ಕಾನ್ಸಂಟ್ರೇಟ್ ಯುವರ್ ಅವೇರ್ನೆಸ್ ಆನ್ ದಿ ಫೀಲಿಂಗ್ ಆಫ್ ಐ. ನಾನು ಎಂಬ ಅರಿವಿನ ಮೇಲೆ ಪೂರ್ಣ ಗಮನವನ್ನಿಡಿ. ಕಾನ್ಸಂಟ್ರೇಟ್ ಯುವರ್ ಅವೇರ್ನೆಸ್ ಆನ್ ದಿ ಫೀಲಿಂಗ್ ಆಫ್ ಐ. ನಾನು ಎಂಬ ಅರಿವಿನ ಮೇಲೆ ಪೂರ್ಣ ಗಮನವನ್ನಿಡಿ. ಕಾನ್ಸಂಟ್ರೇಟ್ ಯುವರ್ ಅವೇರ್ನೆಸ್ ಆನ್ ದಿ ಫೀಲಿಂಗ್ ಆಫ್ ಐ. ನೀವು ಯಾವಾಗಲೂ ಎಲ್ಲವನ್ನೂ ತಿಳಿದಿರುವವರು ಮತ್ತು ನೀವು ಎಂದಿಗೂ ತಿಳಿವಳಿಕೆಗೆ ಒಳಪಡುವ ವಿಷಯವಲ್ಲ. ಇದು ನಿಮ್ಮ ಅಸ್ತಿತ್ವದ ಪ್ರಜ್ಞೆಯ ನಿಜವಾದ ಸ್ವರೂಪ. ಯು ಆರ್ ಆಲ್ವೇಸ್ ದಿ ಒನ್ ಹೂ ನೋಸ್ ಎವ್ರಿಥಿಂಗ್ ಅಂಡ್ ಯು ಆರ್ ನೆವರ್ ವಾಟ್ ಈಸ್ ನೋನ್. ದಿಸ್ ಈಸ್ ದಿ ನೇಚರ್ ಆಫ್ ಕಾನ್ಷಿಯಸ್ನೆಸ್ ವಿಚ್ ಈಸ್ ಯುವರ್ ಟ್ರೂ ಎಕ್ಸಿಸ್ಟೆನ್ಸ್. ನಿಮ್ಮೊಳಗೆ ಯಾವುದೇ ವ್ಯತ್ಯಾಸವಿಲ್ಲ ಅಥವಾ ಬದಲಾವಣೆಯಿಲ್ಲ. ನೀವು ಯಾವಾಗಲೂ ಒಂದೇ ರೀತಿಯಾಗಿ ಇರುತ್ತೀರಿ. ನೀವು ಕೇವಲ ಪ್ರಜ್ಞೆಯೇ ವಿನಃ ಬೇರೇನೂ ಅಲ್ಲ. ನಿಮ್ಮನ್ನು ನೀವು ಇದರಿಂದ ಬೇರೆ ಎಂದು ತಿಳಿಯುವುದೇ ಅಜ್ಞಾನ. ದೇರ್ ಇಸ್ ನೋ ಡಿಫರೆನ್ಸ್ ಆರ್ ಚೇಂಜ್ ವಿತ್ ಇನ್ ಯು. You are always the same at all times. That unchanging essence is consciousness. This is who you truly are. Considering yourself other than consciousness itself is ignorance. ಇದನ್ನು ತಿಳಿದಾಗ ನೀವೊಬ್ಬರೇ ಈ ಸತ್ಯವನ್ನು ಅರಿಯುವ ಸಾಕ್ಷಾತ್ ಜ್ಞಾನ ಸ್ವರೂಪವೇ ಹೊರತು ಬೇರೇನೂ ಅಲ್ಲವೆಂಬುದನ್ನು ಅರ್ಥ ಮಾಡಿಕೊಳ್ಳುವಿರಿ. ಪ್ರತ್ಯೇಕತೆಯೇ ಇಲ್ಲದ ಈ ಪ್ರಜ್ಞೆಯಲ್ಲಿ ಎಲ್ಲವೂ ಅದೇ ಆಗಿರುವುದು. ನೀವು ಶುದ್ಧ ಚೈತನ್ಯವೆಂದು ನಿಮ್ಮನ್ನು ನೀವು ಅದರಲ್ಲಿ ಗುರುತಿಸಿಕೊಂಡರೆ ನೀವು ಅದೇ ಆಗುವಿರಿ. ಅಂಡರ್ಸ್ಟ್ಯಾಂಡ್ ದಿಸ್ and you will realize that you are only the one who knows this. You are nothing but the awareness of this truth. There is no separation in this. Everything is only consciousness. By identifying only as consciousness, you become consciousness. ನೀವು ಪ್ರಜ್ಞೆಯೊಂದಿಗೆ ವಿಲೀನಗೊಳ್ಳಲು ಪ್ರಯತ್ನಿಸಿದಾಗ ನಿಮ್ಮ ವ್ಯಕ್ತಿತ್ವದ ಭಾವನೆಯನ್ನು ಶುದ್ಧ ಪ್ರಜ್ಞೆಯಲ್ಲಿ ಲೀನಗೊಳಿಸಿಕೊಳ್ಳಿ ಮತ್ತು ಸಂಪೂರ್ಣವಾಗಿ ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಅದರಲ್ಲೇ ಮಗ್ನರಾಗಿ. When you try to merge with consciousness, allow your sense of identity to dissolve into pure consciousness and become fully absorbed in it. ನೀವು ನಿಮ್ಮ ಪ್ರಜ್ಞೆಯಲ್ಲಿ ಮಗ್ನರಾಗಿರುವಾಗ ಆಲೋಚನೆಗಳು ಮತ್ತು ಭಾವನೆಗಳು ಸ್ವಾಭಾವಿಕವಾಗಿ ಉದಯಿಸಿ ನಿಮ್ಮನ್ನು ತಬ್ಬಿಬ್ಬುಗೊಳಿಸಿ ನಿಮ್ಮನ್ನು ಪ್ರಜ್ಞೆಯಿಂದ ದೂರ ಸೆಳೆಯುತ್ತವೆ. ನೀವು ಅವುಗಳೊಂದಿಗೆ ಗುರುತಿಸಿಕೊಳ್ಳುವುದರಿಂದ ನಿಮ್ಮ ಶಕ್ತಿಯು ಅವುಗಳಿಗೆ ಹರಿಯುವುದರಿಂದ ಈ ರೀತಿ ಆಗುತ್ತದೆ.
ಆದುದರಿಂದ ಅವುಗಳೊಡನೆ ಗುರುತಿಸಿಕೊಳ್ಳುವ ಬದಲು ಅವುಗಳನ್ನು ತೀವ್ರವಾಗಿ ಗಮನಿಸಿ. While you are absorbing yourself in consciousness, thoughts and emotions will naturally arise and distract you and pull you away. This happens because you identify with them and your energy flows towards them. Therefore, don't identify with them but observe them intensely. ಆಲೋಚನೆಗಳು ಬಂದರೆ ಬರಲಿ ಬಿಡಿ, ಅವುಗಳನ್ನು ನಿಯಂತ್ರಿಸಲು ಅಥವಾ ನಿಗ್ರಹಿಸಲು ಪ್ರಯತ್ನಿಸಬೇಡಿ. ನೀವು ಹಾಗೆ ಮಾಡಿದರೆ ಅವು ಇನ್ನಷ್ಟು ಬಲಗೊಂಡು ನಿಮ್ಮನ್ನೇ ಪಕ್ಕಕ್ಕೆ ತಳ್ಳಿಬಿಡುತ್ತವೆ ಮತ್ತು ನಿಮ್ಮನ್ನೇ ಅಡಗಿಸಿಬಿಡುತ್ತವೆ. ಹಾಗಾಗಿ ಅವುಗಳನ್ನು ಕೇವಲ ಗಮನಿಸಿ, ಇದರಿಂದ ಅವು ದುರ್ಬಲವಾಗುತ್ತವೆ. If thoughts arise, let them arise. Don't try to control or suppress them. If you do, they will become stronger and overpower you. Just observe them. This will weaken them. ನೀವು ಆಲೋಚನೆಗಳು ಮತ್ತು ಭಾವನೆಗಳೊಂದಿಗೆ ಗುರುತಿಸಿಕೊಂಡರೆ ಅವು ಬಲಗೊಳ್ಳುತ್ತವೆ. ಆದರೆ ನೀವು ಅವುಗಳನ್ನು ನಿರ್ಲಿಪ್ತರಾಗಿ ಗಮನಿಸಿದರೆ ನಿಮ್ಮ ಶಕ್ತಿ ಅವುಗಳಿಗೆ ಹರಿಯುವುದು ನಿಲ್ಲುತ್ತದೆ ಮತ್ತು ಇದರಿಂದ ಅವು ದುರ್ಬಲಗೊಳ್ಳುತ್ತವೆ ಮತ್ತು ಕ್ರಮೇಣ ಇಲ್ಲವಾಗುತ್ತವೆ. ಅವುಗಳ ಈ ರಹಸ್ಯವನ್ನು ಸದಾ ನೆನಪಿನಲ್ಲಿಡಿ. When you identify with thoughts or emotions, they grow stronger. But when you observe them without attachment, your energy stops flowing to them and they gradually fade away. Remember this secret always. ನೀವು ನಿಜವಾಗಿಯೂ ಎಲ್ಲ ಆಲೋಚನೆಗಳನ್ನು ಮತ್ತು ಭಾವನೆಗಳನ್ನು ಮೀರಿದವರಾಗಿರುವಿರಿ ಮತ್ತು ಮನಸ್ಸಿನ ಎಲ್ಲ 3 ಅವಸ್ಥೆಗಳಾದ ಎಚ್ಚರ, ಸ್ವಪ್ನ ಮತ್ತು ನಿದ್ರೆಯನ್ನೂ ಮೀರಿದವರಾಗಿರುವಿರಿ. Consciousness, as you truly are, transcends all thoughts including emotions as well as all the 3 states of mind, waking, dreaming and deep sleep. ನಿಮ್ಮ ನಿಜವಾದ ಗುರುತು ಕೇವಲ ಪ್ರಜ್ಞೆ. ಪ್ರಜ್ಞೆಯಲ್ಲಿ ಲೀನರಾಗುವುದರಿಂದ ಆಲೋಚನೆಗಳು ಮತ್ತು ಭಾವನೆಗಳನ್ನು ಸಮಚಿತ್ತದಿಂದ ಗಮನಿಸಲು ನಿಮಗೆ ಸಾಧ್ಯವಾಗುತ್ತದೆ. Your true identity is simply consciousness. Being absorbed in consciousness helps you to observe thoughts and emotions with equanimity. ನೀವು ಬೇರೆಯವುಗಳೊಂದಿಗೆ ತಪ್ಪಾಗಿ ಗುರುತಿಸಿಕೊಳ್ಳುವ ಪ್ರವೃತ್ತಿಯನ್ನು ಬಿಟ್ಟುಬಿಟ್ಟರೆ ಅದು ನಿಮ್ಮ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳಲು ಸಾಕಾಗುತ್ತದೆ. ನೀವೇ ಆಗಿರುವ ನಿಮ್ಮ ಆತ್ಮವು ಯಾವುದೇ ಆಲೋಚನೆಗಳಿಂದ ಮತ್ತು ಭಾವನೆಗಳಿಂದ ಸ್ವಲ್ಪವೂ ಸ್ಪರ್ಶಿಸಲ್ಪಟ್ಟಿಲ್ಲ. ನೀವು ಕೇವಲ ಆತ್ಮವಲ್ಲದೆ ಬೇರೇನೂ ಅಲ್ಲ. ಎಲ್ಲವೂ ಪ್ರಜ್ಞೆಯ ಬಯಲಿನಲ್ಲಿ ತೋರಿ ಅಡಗಿದರೂ ಪ್ರಜ್ಞೆಯನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕೂ ಇರುವಿಕೆಯೇ ಇಲ್ಲ. ಯಾವುದೂ ನೀವಲ್ಲ, ಆದರೆ ನೀವಿಲ್ಲದೆ ಯಾವುದೂ ಇಲ್ಲ. If you give up the tendency to misidentify with anything else, that will be enough to realize your true self. The self is untouched by any thought or emotion. You are only the self and nothing else. Nothing else truly exists, yet everything is only that consciousness. There is no life apart from consciousness. ಧ್ಯಾನ ಮಾಡುವವನ ಸ್ವಭಾವವೇನು? ಧ್ಯಾನ ಮಾಡುವವನ ಸ್ವಭಾವ ಕೇವಲ ಆತ್ಮ, ಶುದ್ಧ ಪ್ರಜ್ಞೆ.
ಸಾಧಾರಣವಾಗಿ ಇದು ಗುಪ್ತವಾಗಿರುವಂತೆ ತೋರುತ್ತದೆ. ಹಾಗಾಗಿ ಧ್ಯಾನದ ಪ್ರಕ್ರಿಯೆಯು ಅದನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತದೆ. ಆದುದರಿಂದ ಇಲ್ಲಿಂದಲೇ ದೇಹಮನಗಳನ್ನು, ಆಲೋಚನೆ ಮತ್ತು ಭಾವನೆಗಳನ್ನು ಮೀರಬೇಕೆಂಬ ಹೋರಾಟ ಪ್ರಾರಂಭವಾಗುತ್ತದೆ. ವಾಟ್ ಈಸ್ ದಿ ನೇಚರ್ ಆಫ್ ದಿ ಮೆಡಿಟೇಟರ್? The nature of the meditator is only the self, which is pure consciousness. It seems hidden, and the process of meditation tries to discover it. This is where the struggle to transcend the body and the mind, the thoughts and the emotions comes into play. ಆದುದರಿಂದ ತಡೆಯಿಲ್ಲದಂತೆ ನಿರಂತರವಾಗಿ ಧ್ಯಾನಿಸಿ. ಇದಕ್ಕಾಗಿ ನಾನು ಯಾರು ಎಂದು ಅಂತರ್ಶೋಧನೆ ಮಾಡುತ್ತಲೇ ಇರಿ. ನಿಮ್ಮ ಅಭ್ಯಾಸದ ಉದ್ದಕ್ಕೂ ನಾನು ಇದ್ದೇನೆ ಎಂಬ ಆತ್ಮೀಯವಾದ ಅರಿವಿನ ಮೂಲಕ ನಿಮ್ಮೊಳಗೇ ನೀವಿರಲು ಪ್ರಯತ್ನಿಸಿ. ಇದರಿಂದ ಎಲ್ಲವನ್ನೂ ಮೀರಿದ ಸರ್ವೋಚ್ಚ ಸ್ಥಿತಿಯಾದ ಪರಿಶುದ್ಧವಾದ ಪರಮ ಮೌನವು ತಾನೇ ತಾನಾಗಿ ಒಳಗೆ ಬೆಳಗುತ್ತದೆ. Therefore, meditate continuously without interruption by enquiring, "Who am I?" And throughout your practice, try to remain rooted in the subtlest feeling of "I am." By doing so, pure silence will shine within spontaneously, the supreme state where everything is transcended. ನಾನು ಇದ್ದ ಹಾಗೇ ಇದ್ದೇನೆ. I exist as I am. ನಾನು ಇದ್ದ ಹಾಗೇ ಇದ್ದೇನೆ. I exist as I am. ನಾನು ಇದ್ದ ಹಾಗೇ ಇದ್ದೇನೆ. I exist as I am. ಇದ್ದೇನೆ. I am. ಇದ್ದೇನೆ. I am.
ಇದ್ದೇನೆ. ಐ ಆಮ್. ಇದ್ದೇನೆ. ಐ ಆಮ್. ಇದ್ದೇನೆ. ಐ ಆಮ್. ಇದ್ದೇನೆ. ಐ ಆಮ್. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಬಿ ಹ್ಯಾಪಿ, ಬಿ ಜಾಯ್ಫುಲ್, ಬಿ ಬ್ಲಿಸ್ಫುಲ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರ ಜಂಗಮಂ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಸ್ವಾನಂದಾಮೃತ ತೃಪ್ತಾಯ
नमो